Hello everyone, welcome back to my YouTube channel All in One. In this video, we are going to study the notes and question and answers of class 7, chapter 9, that is Kolala Jogi. If you want the notes of other lesson or other subject, you can check my playlist of my channel. You can easily get from there. Abhyasa, first one, ಪದಗಳ ಅರ್ಥ ತಿಳಿಯಿರಿ. ಅರಿವೆ, ಬಟ್ಟೆ, ವಸ್ತ್ರ. ಅವಾಂತರ, ಗಡಿಬಿಡಿ, ಇನಾಮು, ಬಹುಮಾನ, ಕಡಗ, ಕೈಗೆ ಹಾಕಿಕೊಳ್ಳುವ ಬಳೆ. ಚಾವಡಿ, ಹಳ್ಳಿಯಲ್ಲಿ ಸಭೆ ಸೇರುವ ಸ್ಥಳ. ಜೋಗಿ, ಯೋಗಿ, ತಪಸ್ವಿ, ಬೈರಾಗಿ. ತಿರುಕ, ಭಿಕ್ಷುಕ, ಅರೆವಾಸಿ, ಅರ್ಧದಷ್ಟು, ಆಳು, ಸೇವಕ. ಎವೆಯಿಕ್ಕದೆ, ಕಣ್ಣು ಮಿಟುಕಿಸದೆ ನೋಡುವುದು. ಕಾಟ, ತೊಂದರೆ. ಜಗಲಿ, ಕಟ್ಟೆ, ವೇದಿಕೆ. ತಟಸ್ಥ, ಚಲನೆ ಇಲ್ಲದಿರುವುದು. ತಿರುಪಿ, ಭಿಕ್ಷೆ, ಯಾಚನೆ. ತೊಗಲು, ಚರ್ಮ, ಬಿಲ, ಡೊಗರು. ಮಾಡು, ಛಾವಣಿ. ಮೊರೆ, ಬೇಡು. ವ್ಯಸನ, ಚಿಂತೆ, ದುಃಖ. ನೆಲುವು, ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವ ಹಗ್ಗದ ಜಾಳಿಗೆ. ಮಂಕು, ಮಬ್ಬು. ಕಾಂತಿ ಇಲ್ಲದಿರುವಿಕೆ. ಮೊನೆ, ತುದಿ, ಚೂಪಾದ. ವಂತಿಗೆ, ಚಂದ, ಹಣ. ಸರಿಗೆ, ಲೋಹದ ತಂತಿ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಇಲಿಗಳು ಹಾಸಿಗೆಯನ್ನು ಯಾವ ರೀತಿ ಹಾಳು ಮಾಡಿದವು? ಆನ್ಸರ್, ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದರಿ ಹಾಳು ಮಾಡಿದವು. ಸೆಕೆಂಡ್ ಒನ್, ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಯಾವ ರೀತಿ ತೊಂದರೆ ಮಾಡಿದವು? ಆನ್ಸರ್, ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಅವರ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿ ತೊಂದರೆ ಕೊಟ್ಟವು. ಥರ್ಡ್ ವರ್ಡ್, ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಹೇಗೆ ಸಾಲುಗಟ್ಟಿ ಬಂದವು? ಆನ್ಸರ್, ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲುಗಟ್ಟಿ ಬಂದವು. ಫೋರ್ತ್ ಒನ್, ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು
ಊರ ಗೌಡನ ಬಳಿ ಬಂದು ಏನೆಂದು ಕೇಳಿದನು? ಆನ್ಸರ್: ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರ ಗೌಡನ ಬಳಿ ಬಂದು, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋಣಾಗಲಿ ಎಂದು ಕೇಳಿದನು. ಫಿಫ್ತ್ ಒನ್, ಕೊಳಲ ಜೋಗಿ ಕಥೆಯ ನೀತಿ ಏನು? ಆನ್ಸರ್: ಕೊಳಲ ಜೋಗಿ ಕಥೆಯ ನೀತಿ ಏನೆಂದರೆ, ಕೊಟ್ಟ ಮಾತನ್ನು ತಪ್ಪಬಾರದು. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಅಡಿಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಗಳಾಗುತ್ತಿದ್ದವು? ಆನ್ಸರ್: ಅಡಿಗೆ ಮನೆಯಲ್ಲಿದ್ದ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ಇಲಿಗಳು ಸಾಲಾಗಿ ಬಂದು ತಿನ್ನುತ್ತಿದ್ದವು. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಸೆಕೆಂಡ್ ಒನ್, ಇಲಿಗಳಿಂದ ಹಾಳಾದ ಮನೆಯ ಮಾಡು, ಕಿಟಕಿ, ಬಾಗಿಲುಗಳು ಹೇಗೆ ಕಾಣುತ್ತಿದ್ದವು? ಆನ್ಸರ್: ಇಲಿಗಳು ಮಾಡಿನಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವು ಎಂಬಂತೆ ಜೋಳುತ್ತಿದ್ದವು. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು. ಥರ್ಡ್ ಒನ್, ಜನರು ಇಲಿಗಳನ್ನು ಹಿಡಿಯಲು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದರು? ಆನ್ಸರ್: ಜನರು ಇಲಿಗಳನ್ನು ಹಿಡಿಯಲು ಬೋನುಗಳನ್ನು ತರಿಸಿದರು. ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದು ಬಿಟ್ಟವು. ಬೆಕ್ಕು, ನಾಯಿಗಳನ್ನು ಜನ ಸಾಕಿದರು. ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ಫೋರ್ತ್ ಒನ್, ಇಲಿಗಳ ಕಾಟ ತಪ್ಪಿಸಲು ಊರ ಗೌಡನು ಯಾವ ತೀರ್ಮಾನ ಕೈಗೊಂಡನು? ಆನ್ಸರ್: ಇಲಿಗಳ ಕಾಟ ತಪ್ಪಿಸುವವರಿಗೆ 200 ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುವ ತೀರ್ಮಾನ ಕೈಗೊಂಡನು.
ಫಿಫ್ತ್ ಒನ್, ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು? ಆನ್ಸರ್: ಜೋಗಿಯು ಒಂದೇ ಊರಿನಲ್ಲಿ ಇರುವವನಲ್ಲ. ಅವನಿಗೆ ಮನೆಮಾರು ಇರಲಿಲ್ಲ. ಹಗಲೆಲ್ಲ ತಿರುಪಿ ಎತ್ತುವನು. ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು. ರಾತ್ರಿಯಾಗಲೇ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು. ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು. ಸಿಕ್ಸ್ತ್ ಒನ್, ಜೋಗಿಯ ಉಡುಗೆ ತೊಡುಗೆಗಳು ಹೇಗಿದ್ದವು? ಆನ್ಸರ್: ಜೋಗಿಯ ಉಡುಗೆ ತೊಡುಗೆಗಳು ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಉಡಲಿಕ್ಕೆ ಅರಿವೇ ಇರಲಿಲ್ಲ. ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಸೆವೆಂತ್ ಒನ್, ಜೋಗಿಯ ಯಾವ ಗುಣ ಇಷ್ಟವಾಯಿತು? ಏಕೆ? ಆನ್ಸರ್: ಜೋಗಿಯ ಸಹಾಯ ಮಾಡುವ ಗುಣ ಇಷ್ಟವಾಯಿತು. ಏಕೆಂದರೆ ತನಗಾಗಿ ಯಾವ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಇಳಿಯೂರಿನ ಇಲಿಗಳ ಸಮಸ್ಯೆ ನಿವಾರಿಸಿದನು. ಕೊಟ್ಟ ಮಾತಿನಂತೆ ಇನಾಮು ಜೋಗಿಗೆ ಕೊಡದೆ ಇದ್ದಾಗ ಊರಿನವರಿಗೆಲ್ಲ ತಮ್ಮ ತಪ್ಪಿನ ಅರಿವು ಉಂಟಾಗುವಂತೆ ಮಾಡಿ ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ನೀತಿ ಅವರಲ್ಲಿ ಬೆಳೆಸಿದ ಜೋಗಿಯ ಗುಣ ಇಷ್ಟವಾಯಿತು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಇಳಿಯೂರಿನಲ್ಲಿ ಇಲಿಗಳ ಕಾಟ ಯಾವ ಯಾವ ರೀತಿ ಇತ್ತು? ಆನ್ಸರ್: ಫಸ್ಟ್ ಪಾಯಿಂಟ್, ಇಳಿಯೂರಿನಲ್ಲಿ ಅಡಿಕೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವವು. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇರುವೆಗಳು ಮುತ್ತಿಕೊಂಡು ಅರೆಮಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಸೆಕೆಂಡ್ ಪಾಯಿಂಟ್, ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚೆದರಿಬಿಟ್ಟಿದ್ದವು. ಇನ್ನೊಂದು ಮನೆಯವರು ದೇವಸ್ಥಾನದ
ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದ್ದರು. ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು. ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನೂ ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. ನೆಕ್ಸ್ಟ್ ಪಾಯಿಂಟ್, ಇಲಿಗಳು ಮಾಡಿನಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವು ಎಂಬಂತೆ ಜೋಲುತ್ತಿದ್ದವು. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲಿಗಳಂತೆ ಕಾಣುತ್ತಿದ್ದವು. ಸೆಕೆಂಡ್ ಒನ್, ಜೋಗಿಯು ಇಲಿಗಳನ್ನು ಯಾವ ರೀತಿ ನಾಶ ಮಾಡಿದನು? ಆನ್ಸರ್, ಜೋಗಿಯು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲುಗಟ್ಟಿ ಬಂದು ಸೇರಿದವು. ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಜಗಲಿಯ ಬಿಲಗಳಲ್ಲಿ, ಕತ್ತಲಾದ ಕೋಣೆಗಳಲ್ಲಿ, ಹಳೆಯ ಮರಗಳ ಪೊಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ಜೋಗಿಯನ್ನು ಹಿಂಬಾಲಿಸುತ್ತಾ ಹೋದವು. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಜಲಿಕ್ಕೆ ಗೊತ್ತಿಲ್ಲದೆ ನೀರಿನಲ್ಲಿ ಮುಳುಗಿ ಸತ್ತವು. ಈ ರೀತಿ ಜೋಗಿಯು ಇಲಿಗಳನ್ನು ನಾಶ ಮಾಡಿದನು. ಥರ್ಡ್ ಒನ್, ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಊರ ಜನರಿಗೆ ಯಾವ ಗತಿ ಉಂಟಾಯಿತು? ಆನ್ಸರ್, ಜೋಗಿಯು ಕೊಳಲನ್ನು ಬಾರಿಸುತ್ತಾನೆ. ಆಗ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು. ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಕಡೆಗೂ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆರಿತು, ಕಾಲುಗಳು ದಣಿದವು, ಮೈ ಮೇಲಿದ್ದ ಬೆವರು ಸುರಿಯಿತು. ಆದರೂ ಕೊಳಲಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ಜನರು ಹಾಡುವುದನ್ನು, ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು. ಆದರೂ ಬಿದ್ದಲ್ಲಿಯೇ
ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೊಳಲು ಸಾಕು ಮಾಡು ಎಂದರು. ಕೈಗಳಿಗೆ ಗುಳ್ಳೆ ಎದ್ದಿತು, ಕಾಲುಗಳು ಸೋತು ಹೋದವು. ಹೀಗೆ ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಊರ ಜನರಿಗೆ ದುರ್ಗತಿ ಉಂಟಾಯಿತು. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. ಫಸ್ಟ್ ಒನ್, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋಣಾಗಲಿ. ಆನ್ಸರ್, ಈ ಮಾತನ್ನು ಜೋಗಿ ಊರಿನ ಗೌಡರಿಗೆ ಹೇಳಿದನು. ಸೆಕೆಂಡ್ ಒನ್, ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ. ಆನ್ಸರ್, ಈ ಮಾತನ್ನು ಊರಿನ ಗೌಡನು ಜೋಗಿಗೆ ಹೇಳಿದನು. ಥರ್ಡ್ ಒನ್, ಸೈ ಸೈ ತಿರುಗನಿಗೆ ಅಷ್ಟೇ ಸಾಕು. ಆನ್ಸರ್, ಈ ಮಾತನ್ನು ಊರಿನ ಜನರು ಜೋಗಿಗೆ ಹೇಳಿದರು. ಫೋರ್ತ್ ಒನ್, ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ. ಆನ್ಸರ್, ಈ ಮಾತನ್ನು ಊರಿನ ಮುಖಂಡರು ಜೋಗಿಗೆ ಹೇಳಿದರು. ಫಿಫ್ತ್ ಒನ್, ಇನ್ನಾದರೂ ಆಡಿ ತಪ್ಪಬೇಡಿ. ಆನ್ಸರ್, ಈ ಮಾತನ್ನು ಕೊಳಲ ಜೋಗಿ ಊರಿನ ಜನರಿಗೆ ಮತ್ತು ಗೌಡನಿಗೆ ಹೇಳಿದನು. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಫಸ್ಟ್ ಒನ್, ಕನಿಕರ, ಕಷ್ಟದಲ್ಲಿದ್ದವರನ್ನು ಕಂಡಾಗ ನಮಗೆ ಕನಿಕರವಾಗುತ್ತದೆ. ಸೆಕೆಂಡ್ ಒನ್, ಮೊರೆಯಿಡು, ಅಪಾಯದಲ್ಲಿ ಸಿಲುಕಿದ ಭಕ್ತರು ದೇವರಿಗೆ ಮೊರೆಯಿಡುವರು. ಥರ್ಡ್ ಒನ್, ಉತ್ಸವ, ನಮ್ಮೂರಿನಲ್ಲಿ ಪ್ರತಿ ವರ್ಷವೂ ದೇವರ ಉತ್ಸವ ನಡೆಯುತ್ತದೆ. ಫೋರ್ತ್ ಒನ್, ನಿಶ್ಚಯಿಸು, ಮುಂದಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕೆಂದು ನಿಶ್ಚಯಿಸಿದ್ದೇನೆ. ಫಿಫ್ತ್ ಒನ್, ಅವಾಂತರ, ಟ್ರಾಫಿಕ್ ನಿಲ್ದಾಣಗಳಲ್ಲಿ ಗಾಡಿಗಳ ಅವಾಂತರದಿಂದ ಜನರೆಲ್ಲರೂ ತೊಂದರೆಗೆ ಒಳಗಾದರು. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್, ಉಪಾಯ, ಅಪಾಯ. ಸೆಕೆಂಡ್ ಒನ್, ಆಸೆ, ನಿರಾಸೆ. ಥರ್ಡ್ ಒನ್, ಬೆಳಗು, ಕತ್ತಲು. ಫೋರ್ತ್ ಒನ್, ರಾತ್ರಿ, ಹಗಲು. ಫಿಫ್ತ್ ಒನ್, ಕಷ್ಟ, ಸುಖ. So this is all about your lesson number 9, Kannada, Kolala Jogi. As I told you, if you want more lesson, check the playlist of my channel. Thank you.